ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್. ನೋಡ್ತಿದ್ದೀರಲ್ವ, ಇದು ಸಾಟಿನ್ ಪೀಸು. ಈ ಡ್ರೆಸ್ನ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜೀನ್ಸ್ ವೇರು, ಲೆಗಿನ್ಸ್ ಮೇಲೆ ಹಾಕೋಬೋದು, ಜೀನ್ಸ್ ಮೇಲೆ ಹಾಕೋಬೋದು. ತುಂಬ ಲುಕ್ಕಾಗಿ ಕಾಣುತ್ತೆ. ನೋಡಿ, ಫ್ಲವರ್ ಡಿಸೈನು, ಸಾಟಿನ್ ಪೀಸು, ಲೈನಿಂಗ್ ಕ್ಲಾತು. ನೋಡಿ, ಟಾಪ್ ಸೈಡು ಪ್ಲೈನ್ ಪೀಸ್ ಸಾಟಿನ್ ನಾನು ಯೂಸ್ ಮಾಡ್ತಿದ್ದೀನಿ. ಹಾಗೆ ಲೈನಿಂಗು ನಿಮಗೆ ನೆಕ್ ಡಿಸೈನ್ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ. ನೆಕ್ ಡಿಸೈನ ಕಟಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ ಹಾಗೆ ನೆಕ್ ಡಿಸೈನ ಫಸ್ಟು ರೆಡಿ ಮಾಡ್ಕೊಳ್ಳಿ. ಅಟ್ಯಾಚಿಂಗ್ ಆದಮೇಲೆ ನ್ಯಾಚ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಟಾಪ್ ಸೈಡು ಕಿನಾರಿ ಸ್ಟಿಚ್ನ ಮಾಡ್ಕೊಳ್ಳಿ. ಲೈನಿಂಗ್ ಪೀಸು ಸಾಟಿನ್ ಪೀಸ್ನ ಫುಲ್ ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ, ನೆಕ್ ಡಿಸೈನು ಯಾವ ಥರ ಬಂದಿದೆ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಈ ಥರ ಡ್ರೆಸ್ನ ರೆಡಿ ಮಾಡ್ಕೋಬೇಕು ಅಂದರೆ ಫ್ರಂಟು ಹಾಗೂ ಬ್ಯಾಕ್ ಸೈಡು ಡಾಟ್ಸ್ನ ಕೊಡಬೇಕು. ಡಾಟ್ಸ್ ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ಕರೆಕ್ಟಾಗಿ ಡಿವೈಡಿಂಗ್ ಮಾಡಿಕೊಂಡು ಡಾಟ್ಸ್ನ ತಗೊಳ್ಳಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಬ್ಯಾಕ್ ಸೈಡು ಬ್ಯಾಕ್ ನಾನು ಫುಲ್ ಲಾಂಗು ಜಿಪ್ನ ಆ್ಯಡ್ ಮಾಡ್ತಿದ್ದೀನಿ. ಬ್ಯಾಕ್ ಓಪನ್ ಇಲ್ಲ ಅಂದರೆ ಫಿಟ್ಟಿಂಗ್ ನೀಟಾಗಿ ಕುತ್ಕೊಳ್ಳೋಣ. ಜಿಪ್ ಕೊಟ್ಟರೆ ಫಿಟ್ಟಿಂಗಾಗಿ ರೆಡಿ ಮಾಡ್ಬೋದು. ಬ್ಯಾಕು ಸಹ ನೆಕ್ಕು ಮತ್ತು ಕಟಿಂಗ್ಸ್ ಇರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಬ್ಯಾಕ್ ಸೆಂಟ್ರ್ ಕಟಿಂಗ್ ಇರುತ್ತೆ, ಅದನ್ನು ಸ್ಟಿಚ್ ಮಾಡಿಕೊಂಡು ಪೀಸ್ನ ಟರ್ನ್ ಮಾಡ್ಕೋಬೇಕು. ಸೈಡ್ ಜಿಪ್ ಹಾಕ್ತೀವಲ್ಲ ಸೆಂಟ್ರಲ್ಲಿ ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಕಿನಾರಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡೆಲ್ಲ ಲೈನಿಂಗ್ನ ಹಾಗೆ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ರೆಡಿ ಇದೆ ಎರಡೂ ಸೈಡು. ಇದಕ್ಕೆ ನಾನೀಗ ಜಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬಫ್ ಸ್ಲೀವು, ಟಾಪ್ ಸೈಡು ಬಫ್ ಬರುತ್ತೆ, ಹಾಗೆ ಸೆಂಟ್ರಲ್ಲೂ ಸಹ ಬಫು. ನಾನು ಲೈನಿಂಗ್ ಪೀಸ್ನ ಯೂಸ್ ಮಾಡ್ತಿದ್ದೀನಿ. ಲೈನಿಂಗ್ ಪೀಸ್ನ ಯೂಸ್ ಮಾಡೋದ್ರಿಂದ ಬಫು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ಲೈನಿಂಗ್ ಯೂಸ್ ಮಾಡಲ್ಲ, ಬರೀ ಬಫ್ನ ಪೀಸ್ನ ಮಾತ್ರ ಯೂಸ್ ಮಾಡ್ತೀವಿ ಅಂದರೆ ಸಾಟಿನ್ ಬಟ್ಟೆ ಅಲ್ವಾ, ಬೇಗ ಬಟ್ಟೆ ಈಜೋಗುತ್ತೆ. ಬಟ್ಟೆ ಬೇಗ ಈಜ್ಕೋಬಾರ್ದು, ಥ್ರೆಡ್ಡೆಲ್ಲ ಓಪನ್ ಆಗಬಾರ್ದು ಅಂದರೆ ಲೈನಿಂಗ್ ಪೀಸ್ನ ಯೂಸ್ ಮಾಡಿ. ಕೆಳಗಡೆ ನಾವು ಬಾಡಿ ಪೀಸ್ಗೆ ಕೊಟ್ಟಿದ್ದೀವಲ್ಲ ಆ ಪೀಸ್ನ 2 ಇಂಚ್ ಲೆಂತಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಈ ಥರ ಬಫ್ನ ರೆಡಿ ಮಾಡ್ಕೋಬೇಕಂದ್ರೆ ಫಸ್ಟು ಬಫ್ನ ಲೈನಿಂಗ್ ಮೇಲಿಟ್ಟು ರೆಡಿ ಮಾಡ್ಕೊಳ್ಳಿ. ಇದು ಡೌನ್ ಸೈಡು ಫಿನಿಶಿಂಗು ಸ್ಲೀವು. ನೋಡಿ, ಬಫ್ ರೆಡಿ ಇದೆ. ಈ ಥರ ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು ಅಂದರೆ ಬಫ್ ಸ್ಲೀವೇ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಲೀವ್ ರೆಡಿ ಆದಮೇಲೆ ಫ್ರಂಟು ಬ್ಯಾಕ್ನ ಶೋಲ್ಡರ್ ಅಟ್ಯಾಚಿಂಗ್ ಮಾಡಿಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಬ್ಲೌಸ್ ಕಟಿಂಗ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳಿರುತ್ತೆ ನೋಡಿ.
ಫ್ರೀಯಾಗಿ ಈ ಥರ ವೀಡಿಯೋಸ್ಗಳು ಸಿಗ್ತಿದೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಟೈಲರಿಂಗ್ ಕಲಿಬೇಕು ಅನ್ನೋರು. ಡೌನ್ ಸೈಡು ಫ್ರಿಲ್ಸು. ಫಸ್ಟ್ ನಾವು ಟಾಪ್ ಸೈಡ್ ಯಾವ ಪೀಸ್ನ ಯೂಸ್ ಮಾಡ್ತೀವೋ ಅದರಿಂದ ಫ್ರಿಲ್ಸ್ನ ಇಟ್ಕೊಳ್ಳಿ. ನೆಕ್ಸ್ಟು ನಿಮಗೆ ಕೆಳಗಡೆ ಲೈನಿಂಗ್ ಬೇಕು ಅಂದರೆ ಆ ಲೈನಿಂಗ್ ಪೀಸ್ನ ಫಸ್ಟು ಫ್ರಿಲ್ಸ್ನ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ನೀವು ಲೈನಿಂಗ್ ಪೀಸು ಹಾಗೆ ಕ್ಲಾತ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನೀವು ಫ್ರಿಲ್ಸ್ನ ಇಡ್ತೀವಿ ಅಂದರೆ ಅದು ಕರೆಕ್ಟಾಗಿ ಬರೋಲ್ಲ. ಫಸ್ಟು ಟಾಪ್ ಸೈಡ್ ಪೀಸ್ನ ಫ್ರಿಲ್ಸ್ನ ಇಟ್ಟು ಆಮೇಲೆ ಲೈನಿಂಗ್ ಪೀಸ್ನ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ ಫುಲ್ ರೆಡಿ ಇದೆ. ಇದು 15 ವರ್ಷದ ಮಕ್ಕಳಿಗೆ ರೆಡಿ ಮಾಡಿರೋ ಅಂಥದ್ದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಆ್ಯಂಡ್ ಶೇರ್, ಕಮೆಂಟ್.